ಹಾಗಾದ್ರೆ ಏನು ತೋರಿಸ್ಬೇಕು? ಅಯ್ಯೋ ಪ್ರಹ್ಲಾದ್ ಅವರು ಇಂದ್ರ ಚಂದ್ರ ಅವರು BBMPಯಲ್ಲಿ ಠಿಕಾಣಿ ಹೂಡಿದ್ದಾರೆ, ಈ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ರಸ್ತೆ ಟೆಂಡರ್ ಕೊಡಬೇಕಂದ್ರೂ ಇವಯ್ಯನೇ ಕೊಡಬೇಕು, ಏನು ಮಾಡಬೇಕಂದ್ರೂ ಇವರಿಂದಲೇ ಆಗಬೇಕು, ಗುತ್ತಿಗೆದಾರರು ಲಬ್ 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 ಅಂತ ಹೊಯ್ಕೋತಾ ಇದ್ದಾರೆ ಇವ್ರ ಹೆಸರು ಮೇಲೆ ಅಂತ ಇವ್ರ ಬಗ್ಗೆ ನಾವು ಹೊಗಳಿ ಇವ್ರನ್ನ ಅಟ್ಟಕ್ಕೇರಿಸ್ಬೇಕು. ಬೆಂಗಳೂರಲ್ಲಿ ಮಳೆ ಬಂದ್ರೂ ಏನಾಗಲ್ಲ, ಜನ ತುಂಬ ಖುಷಿ ಖುಷಿಯಿಂದ ನೀರಲ್ಲಿ ಈಜಾಡ್ಕೊಂಡು, ಬೆಂಗಳೂರಲ್ಲಿ ಬೀಚು ಸೃಷ್ಟಿಯಾಗಿದೆ ಅಂತ ಜನ ಈಜಾಡ್ಕೊಂಡು ಕೊಳಚೆ ನೀರಲ್ಲಿ ಪ್ರಹ್ಲಾದ್ ಅವರಿಗೆ ಜೈ ಜೈ ಅಂತ ಅನ್ನಬೇಕು. ಅದು ಒಳ್ಳೆ ಸುದ್ದಿ ಮಾಧ್ಯಮಗಳು ತೋರಿಸೋದು. ನಿಜವಾದ ಸುದ್ದಿಯನ್ನು ತೋರಿಸಿದ್ರೆ ಅದು ವೈಭವೀಕರಣ. ಹೊರಗಡೆ ಜನ ಅಮ್ಮ ಮಳೆ ಬಂದಿದ್ಯಾ ಅಮ್ಮ, ಎಲ್ಲಿ ಪ್ಲೇ ಮಾಡಿ ಮತ್ತೊಂದ್ಸರಿ ಏನೋ ಅಂತಾರಲ್ಲ, ಏನೋ ಅದೇ ತಾನೇ ಅಂದಿದ್ದವರು, ಅಮ್ಮ ಮಳೆ ಬಂದಿದ್ಯಾ ಅಮ್ಮ ಬೆಂಗಳೂರಲ್ಲಿ ಅಂತಾರಂತೆ. ಒಬ್ಬ ಅಧಿಕಾರಿಯಾಗಿ ನೀವು ಹೇಳೋ ಮಾತೇನ್ರಿ ಇದು? ಹೋಗಿ ಅಲ್ಲಿ ಸ್ಪಾಟಲ್ಲಿ ಜನರ ಕಷ್ಟ ಏನಿದೆ, ಏನೇನಾಗಿದೆ, ಹೆಂಗಪ್ಪ ಇವ್ರಿಗೆ ಪರಿಹಾರ ಒದಗಿಸೋದು, ಹೆಂಗಪ್ಪ ಇದನ್ನೆಲ್ಲ ಸರಿ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟು ಒಳ್ಳೆ ಇಂಥ ಮಾತುಗಳು ಮಾತಾಡ್ತಿರಲಿ. ನಿಮ್ಗೆ ಏನ್ರಿ ಹೇಳೋದು? ನಿಮಗೆ